ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರಿಯಲ್ಲಿ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ರು, ಆ ಬಗ್ಗೆ ನೋಡೋಣ. ಮಂಡ್ಯ ಕಾಂಗ್ರೆಸ್ ಭಿನ್ನರ ಬಂಡಾಯ ಶಮನವಾಗುವ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೂ ಸಭೆ ನಡೆದ್ರೂ ಸಂಧಾನ ಆಗಿಲ್ಲ ಎನ್ನಲಾಗಿದೆ. ಸಿಎಂ ಕುಮಾರಸ್ವಾಮಿ ಮೇಲೆ ದೂರುಗಳ ಸುರಿಮಳೆಯನ್ನೇ ಗೈದಿದ್ದಾರೆ ಭಿನ್ನರು. ಅಲ್ಲದೆ ಪಕ್ಷದ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಮ್ಗೆ ಆಶೀರ್ವಾದ ಇದ್ದಂತೆ ಅಂತ ಚೆಲುವರಾಯಸ್ವಾಮಿ ಮಾತಾಡಿದ್ದಾರೆ. ಆದ್ರೆ ಬಂಡಾಯ ಶಮನವಾಗಿದೆ ಅಂತಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಮಂಡ್ಯ ಕಾಂಗ್ರೆಸ್ ಭಿನ್ನಮತಕ್ಕೆ ಮದ್ದೇ ಇಲ್ವಾ? ಸಿದ್ದರಾಮಯ್ಯ ಸಭೆಯಲ್ಲಿ ರೆಬೆಲ್ ಸ್ಟಾಕ್. ಸಿಎಂ ವಿರುದ್ಧ ದೂರುಗಳ ಸುರಿಮಳೆ. ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿ ನಿಖಿಲ್ ಪರ ಕಾಂಗ್ರೆಸ್ನವರು ಪ್ರಚಾರಕ್ಕೆ ಹೋಗಲ್ವಾ ಅನ್ನೋ ಪ್ರಶ್ನೆ ಮತ್ತೆ ಎದ್ದಿದೆ. ಕಾರಣ, ಮಂಡ್ಯ ಕಾಂಗ್ರೆಸ್ ಭಿನ್ನರ ಮನವೊಲಿಕೆಗೆ ಇಂದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯು ಅಪೂರ್ಣವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಸೇರ್ಕೊಂಡು ಸ್ವತಃ ಸಿದ್ದರಾಮಯ್ಯನವರೇ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಎಲ್ಲರ ಮನವೊಲಿಸೋದಕ್ಕೆ ಯತ್ನಿಸಿದ್ರೂ ಆಗಿಲ್ಲ. ಭಿನ್ನ ಕಾಂಗ್ರೆಸ್ ನಾಯಕರು ಮತ್ತೆ ಸಿಎಂ ಕುಮಾರಸ್ವಾಮಿ ಮೇಲೆ ದೂರಿನ ಮಳೆಯನ್ನೇ ಸುರಿದಿದ್ದಾರೆ. ಹಾಗಿದ್ರೆ ಏನಂತ ಕಂಪ್ಲೇಂಟ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ಪದೇ ಪದೇ ಸಿಎಂ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕಿದೀವಿ ಅಂತಾರಲ್ಲ, ಸರಿನಾ? ನಾವು ಹೇಗೆ ನಿಖಿಲ್ ಪರ ಕೆಲಸ ಮಾಡಬೇಕು? ನಮ್ಮನ್ನ ಪದೇ ಪದೇ ಹೀಗೆ ಅವಮಾನಿಸಿದ್ರೆ ಹೇಗೆ? ನಮಗೂ ಗೌರವ ಅನ್ನೋದು ಇಲ್ವಾ ಸರ್? ಸಿಎಂಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಅವರಾದ್ರೂ ಒಂದು ಮಾತು ಬನ್ನಿ ಅಂತ ಕರ್ದಿಲ್ಲ. ನಾವ್ಯಾಕೆ ಮೇಲ್ಬಿದ್ದು ಪ್ರಚಾರ ಮಾಡಬೇಕು? ಈಗೇನೋ ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ನಿಖಿಲ್ ಗೆದ್ದ ಮೇಲೆ ನಮ್ಮನ್ನ ಕಣ್ಣೆತ್ತಿಯೂ ನೋಡಲ್ಲ ಎಂದೆಲ್ಲ ದೂರನ್ನ ಕೊಟ್ಟಿದ್ದಾರೆ. ಆದ್ರೂ ಸಿದ್ದರಾಮಯ್ಯ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇನ್ನು ಸಭೆ ಬಳಿಕ ಹೊರಬಂದು ಮಾತನಾಡಿದ ಚೆಲುವರಾಯಸ್ವಾಮಿ, ಸಿಎಂ ಕುಮಾರಸ್ವಾಮಿ ಮಂಡ್ಯವನ್ನ ಮಂಡ್ಯದ ಪಾಡಿಗೆ ಬಿಟ್ಟುಬಿಡ್ಲಿ, ಕಾರ್ಯಕರ್ತರ ಜೊತೆ ಚರ್ಚಿಸಿ ನಮ್ಮ ನಿರ್ಧಾರ ತಿಳಿಸ್ತೀವಿ, ಒಂದ್ ವೇಳೆ ಹೈಕಮಾಂಡ್ ಕ್ರಮ ಕೈಗೊಂಡ್ರೆ ಆಶೀರ್ವಾದ ಎಂದು ತಿಳ್ಕೊತೀವಿ ಅಂತ ಹೇಳಿದ್ದಾರೆ. ಈ ಮಂಡ್ಯ ವಿಚಾರದಲ್ಲಿ ಬಹುಶಃ ನಮ್ಮ ಸ್ನೇಹಿತರೇನಿದ್ದಾರೆ ಕುಮಾರಸ್ವಾಮಿಯವರು, ಅವರೇನೆ ಸೂಕ್ಷ್ಮವಾಗಿ ಹೇಳ್ಬಹುದು, ಈ ಜಿಲ್ಲೆ ಒಂದನ್ನ ಸೈಲೆಂಟ್ ಆಗಿ ಬಿಟ್ಬಿಟ್ಟು ಜನರು ತೀರ್ಮಾನಕ್ಕೆ ಬಿಟ್ಬಿಡೋಣ, ಉಳಿದಂತೆ ನಾವೆಲ್ಲನೂ ಮೈತ್ರಿ ಸರ್ಕಾರದಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಅಂತ ನೆನ್ನೆ ಹೇಳಿದ್ದೆ ನಾನು. ಹೌದು, ಅವ್ರ ಶಿಸ್ತಿನ ಕ್ರಮ ತಗತೀನಿ ಅಂತ ಅಂದವ್ರೆ. ಸೊ ನಮ್ಮ ನಾಯಕರು ನಮಗೊಂದು ಹೊಡೆದ್ರೆ ಅಥವಾ ಒಂದು ತಲೆ ಮೇಲೆ ಹೊಡೆದ್ರೆ ಅದು ಒಂದು ಆಶೀರ್ವಾದ ಅನ್ಕೋತೀವಿ. ನಮ್ಮ ಕಾರ್ಯಕರ್ತರು ಕೇಳ್ದಲೆ ನಾವು ಸಹ ನಾಳೆ ಬೆಳಗ್ಗೆ ಎಲ್ಲನೂ ತೀರ್ಮಾನ ಅನೌನ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಅಧ್ಯಕ್ಷರು CLP ಲೀಡರು ಏನು ಡೈರೆಕ್ಷನ್ ಕೊಡಬೇಕೋ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಕಾರ್ಯಕರ್ತರ ಜೊತೆ ಮಾತಾಡಿ ನಾವು ತೀರ್ಮಾನ ತಗೋತೀವಿ. ಈ ನಡುವೆ ಮಾತನಾಡಿರೋ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್, ಮಂಡ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಎಲ್ಲ ಸರಿಯಾಗುತ್ತೆ ಎಂದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಾತನಾಡಿದ್ದು, 30 ವರ್ಷಗಳ ಹಿಂದಿನ ಜಗಳ ಒಮ್ಮೆಲೆ ಕಡಿಮೆ ಆಗುವಂದ್ರೆ ಅದು ಸಾಧ್ಯನಾ ಅಂತ ಹೇಳಿದ್ದಾರೆ. Mandya little bit issue is there, definitely. I am very much hopeful that in all the constituencies, Congress and JDS leaders and workers will go together for a greater impact on the victory side. ಕಾರ್ಯಕರ್ತರಿಗೆ ಖಂಡಿತ ಹೊಡೆದಾಡಿದೀವಿ 30 ವರ್ಷ 40 ವರ್ಷ. ಏಕದಮ್ ಕಾರ್ಯಕರ್ತರು ಒಗ್ಗಟ್ಟಾಗೋದು ಕಷ್ಟ ಇದೆ. ಆದರೂ ಅವ್ರಿಗೆಲ್ಲರೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಲೀಡರ್ಸ್ಗೆ. ಇದು ದೇಶಕ್ಕೋಸ್ಕರ, ಪಕ್ಷಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ನಾವೆಲ್ಲ ಮರಿಬೇಕು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ತಾರೆ. ಬಂಡಾಯ ಶಮನ ಅಂತಿದೆ ಕಾಂಗ್ರೆಸ್. ಮತ್ತೆ ನಾಳೆ ರಾತ್ರಿ ರೆಬೆಲ್ಗಳ ಜೊತೆ ಸಭೆ. ಈ ನಡುವೆ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಸಭೆ ಸಕ್ಸಸ್ ಆಗಿದೆ. ಅಸಮಾಧಾನಗೊಂಡವರನ್ನ ಮನವೊಲಿಕೆ ಮಾಡಲಾಗಿದೆ. ಇದೇ ಏಪ್ರಿಲ್ 12ರಂದು ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ನೇತೃತ್ವದಲ್ಲಿ ನಡೆಯೋ ಪ್ರಚಾರ ಸಭೆಗೆ ಎಲ್ಲರೂ ಬರ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಅಲ್ಲದೆ ನಿಖಿಲ್ ಪರ ಪ್ರಚಾರ ಮಾಡೋದಾಗಿ ಒಪ್ಪಿಗೆ ನೀಡಿದ್ದಾರಂತೆ. ಆದರೂ ನಾಳೆ ರಾತ್ರಿ ಮತ್ತೆ ಮಂಡ್ಯ ಕಾಂಗ್ರೆಸ್ ಭಿನ್ನರ ಸಭೆ ಕರೆಯಲಾಗಿದೆ. ಇದೆಲ್ಲವನ್ನ ನೋಡಿದ್ರೆ ಭಿನ್ನಮತ ಶಮನವಾಯ್ತೋ ಅಥವಾ ಇಲ್ಲವೋ ಅನ್ನೋ ಅನುಮಾನ ಬಗೆಹರಿದಿಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಮಂಡ್ಯದಲ್ಲಿ ಗೆಲುವು ನಮ್ದೇ, ಇದರಲ್ಲಿ ಅನುಮಾನವೇ ಬೇಡ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಚುನಾವಣೆ ನಡೀತಾ ಇರೋದು ಮಂಡ್ಯದಲ್ಲೇ ಅನ್ನೋ ಹಾಗೆ ಮಾಧ್ಯಮದವರು ಬಿಂಬಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಆದರೆ ಚೆಲುವರಾಯಸ್ವಾಮಿ ಬಗ್ಗೆ ಪ್ರತಿಕ್ರಿಯೆಗೆ ಸಿಎಂ ನಿರಾಕರಿಸಿದ್ರು. ಅವ್ರ ಬಗ್ಗೆ ಚರ್ಚೆ ಬೇಡ ಬನ್ನಿ. ಅವ್ರ ಬಗ್ಗೆ ಚರ್ಚೆ ಬೇಡ ಬನ್ನಿ.
ಮಂಡ್ಯ ಚುನಾವಣೆ ಬಗ್ಗೆ ಮೇ 23ಕ್ಕೆ ಮಾತಾಡ್ತೀನಿ. 100% ನಿಮ್ಗಳಿಗೆ ಸಂಶಯ ಇರ್ಬೋದು, ಮಾಧ್ಯಮದ ಮಿತ್ರರು ಪಾಪ ಒದ್ದಾಡ್ತಾ ಇದ್ದಾರೆ. ನಾನು ಈಗ ಹೇಳಿದ್ದೀನಲ್ಲ, ಮಂಡ್ಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ. ಇದು ಮಂಡ್ಯ ಭಿನ್ನಮತ ಶಮನವಾಗುತ್ತಾ ಬಿಡುತ್ತಾ ಅನ್ನೋದು ಒಂದು ಕಡೆ ಆದ್ರೆ, ಇತ್ತ ಮೈಸೂರಲ್ಲಿ ಭಿನ್ನಮತ ಶಮನವಾದಂತಿದೆ. ಇವತ್ತು ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ನಾಯಕರು ಸಿಟ್ಟು ಮರೆತು ಒಟ್ಟಿಗೆ ಸುದ್ದಿಗೋಷ್ಠಿ ನಡೆಸಿ ಕೈ ಹಿಡಿದು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಮೈಸೂರು ಭಾಗದಲ್ಲಿ ದೋಸ್ತಿ ಶಕ್ತಿ ಪ್ರದರ್ಶನ. ಭಿನ್ನಾಭಿಪ್ರಾಯ ಮುನಿಸು ಮರೆತು ಒಂದಾದ್ರ ಮೈತ್ರಿ ನಾಯಕರು. ಯಾರು ಏನೇ ಹೇಳಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಮೈಸೂರು, ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರಗಳಲ್ಲಿ ದೋಸ್ತಿ ಅಭ್ಯರ್ಥಿಗಳ ಪರ ಜೆಡಿಎಸ್ ನಾಯಕರು ಪ್ರಚಾರಕ್ಕೆ ಬರ್ತಾನೇ ಇರಲಿಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಸಹಕರಿಸುತ್ತಿಲ್ಲ, ಅದಕ್ಕೆ ನಾವು ಇಲ್ಲೂ ಪ್ರಚಾರಕ್ಕೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ರು. ಬಹಿರಂಗವಾಗಿ ಸಚಿವ ಜಿಟಿ ದೇವೇಗೌಡ ಹಾಗೂ ಸಾರಾ ಮಹೇಶ್ ಸಿಡಿದೆದ್ದಿದ್ರು. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ, ಕಾರ್ಯಕರ್ತರಿಗೂ ಗೊಂದಲ, ಇದನ್ನೇ ಬಿಜೆಪಿ ಲಾಭ ಮಾಡಿಕೊಳ್ಳುತ್ತೆ ಅಂತ ಎಚ್ಚೆತ್ತ ಮೈತ್ರಿ ನಾಯಕರು ಮೈಸೂರಲ್ಲಿ ಸಭೆ ಮಾಡಿ ಎಲ್ಲವನ್ನೂ ಸರಿ ಮಾಡಿದ್ದಾರೆ. ಇಷ್ಟು ದಿನ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದ ಜಿಟಿಡಿ ಇಂದು ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ನಾನು ಮತ್ತೆ ಸಿದ್ದರಾಮಯ್ಯವರು ಕೂತು ನಾವಿಬ್ಬರು ಕೂಡ 1.5 ಗಂಟೆ ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ಮರೆಯೋಣ, ಒಟ್ಟಾಗಿ ಹೋಗೋಣ ಅಂತಕ್ಕಂಥ ವಿಚಾರವನ್ನ ನನ್ನ ಸಿದ್ದರಾಮಯ್ಯ ನನ್ನ ಜೊತೆ ಮಾತನಾಡಿದ್ರು. ಮಂಡ್ಯದಲ್ಲಿ ಕಾಂಗ್ರೆಸ್ ಅಸಹಕಾರದ ಬಗ್ಗೆ ಉರಿದು ಬೀಳ್ತಿದ್ದ ಸಾರಾ ಮಹೇಶ್, 2 ಪಕ್ಷಗಳ ಅಸ್ತಿತ್ವದ ಪ್ರಶ್ನೆಯಾಗಿರೋದ್ರಿಂದ ಮೈತ್ರಿ ಧರ್ಮ ಪಾಲಿಸ್ತೀವಿ ಎಂದಿದ್ದಾರೆ. ರಾಜಕೀಯವಾಗಿ ಹೋರಾಟ ಮಾಡಿದ್ರು ಸಹ ನಮ್ಮಿಬ್ಬರ ಯೋಚನೆಗಳು ಒಂದೇ. ಮೈಸೂರು ಮತ್ತೆ ಕೊಡಗು ಕ್ಷೇತ್ರನೂ ಸಹ ಕಾಂಗ್ರೆಸ್ನ ಅಸ್ತಿತ್ವದ ಪ್ರಶ್ನೆ. ಈ 2 ವಿಚಾರವನ್ನ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ, ವೈಯಕ್ತಿಕ ಇಚ್ಛಾಶಕ್ತಿಯನ್ನ ಬಿಟ್ಟು ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಕೆಲಸವನ್ನ ಮಾಡಬೇಕು, ನನ್ನನ್ನು ಸೇರ್ಕೊಂಡು ಅಂತ ಹೇಳಿ ಮನವಿಯನ್ನು ಮಾಡ್ತಾ, ನಾಳೆ ಹುಣಸೂರಿನಿಂದ 2 ಪಕ್ಷಗಳ ನಾಯಕರು ಮೈತ್ರಿ ಅಭ್ಯರ್ಥಿಗಳ ಪರ ಜಂಟಿ ಪ್ರಚಾರ ಮಾಡಲಿದ್ದಾರೆ. 13ನೇ ತಾರೀಖು ರಾಹುಲ್ ಗಾಂಧಿ ಹಾಗೂ ಎಚ್ಡಿ ದೇವೇಗೌಡ ನೇತೃತ್ವದಲ್ಲಿ ಸಮಾವೇಶ ಕೂಡ ಆಯೋಜನೆಯಾಗಿದೆ. ಈ ಮೂಲಕ ಮೈಸೂರು, ಚಾಮರಾಜನಗರ ಭಾಗದಲ್ಲಿ ದೋಸ್ತಿಗಳು ಜಂಟಿಯಾಗಿ ಪ್ರಚಾರಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರಿಂದ ಚಾಮರಾಜನಗರದ ಅಭ್ಯರ್ಥಿ ಆರ್ ಧ್ರುವ ನಾರಾಯಣ್ ಹಾಗೂ ಮೈಸೂರಿನ ಅಭ್ಯರ್ಥಿ ವಿಜಯ್ ಶಂಕರ್ ಖುಷಿಯಾಗಿದ್ದಾರೆ. ಆದರೆ ದೋಸ್ತಿ ಸಹಕಾರ ವರ್ಕೌಟ್ ಆಗಿದೆಯಾ ಎಂಬುದು ಮೇ 23ರಂದು ಗೊತ್ತಾಗಲಿದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನು ಮಂಡ್ಯದಲ್ಲಿ ಜೆಡಿಎಸ್ ಅವರು ಹಣ ಹಂಚುತ್ತಾರೆ ಅನ್ನೋದಕ್ಕೆ ಸಣ್ಣ ಸಾಕ್ಷಿ ಸಿಕ್ಕಿದೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಜಿ ಮಾದೇಗೌಡರು ಸಚಿವ ಪುಟ್ಟರಾಜು ಬಳಿ ಎಲೆಕ್ಷನ್ ಖರ್ಚಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಆ ಆಡಿಯೋ ಬಿಜೆಪಿಗೆ ಅಸ್ತ್ರವಾಗಿದೆ. ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದು ಹಾಗೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಆರೋಪ ಮಾಡಿದ್ದು ನಿಜ ಅನ್ನಿಸ್ತಾ ಇದೆ. ಮಂಡ್ಯ ಕದನ ಕಣದಲ್ಲಿ ದೋಸ್ತಿ ಅಭ್ಯರ್ಥಿ ನಿಖಿಲ್ ಗೆಲ್ಲಿಸೋದಕ್ಕೆ ಹಣ ಹಂಚೋ ವಿಚಾರಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಕಾಂಗ್ರೆಸ್ ಹಿರಿಯ ಮುಖಂಡ ಜಿ ಮಾದೇಗೌಡರು ಸಚಿವ ಪುಟ್ಟರಾಜು ಅವರಿಂದ ಎಲೆಕ್ಷನ್ ಖರ್ಚಿಗೆ ಹಣ ಕೇಳಿದ್ದಾರೆ. ನನಗೆ ಎಲೆಕ್ಷನ್ ಕೆಲಸದಲ್ಲಿ ಓಡಾಡೋಕೆ ಆಗಲ್ಲ, ನನ್ನ ಮಗ ಎಲ್ಲ ನೋಡ್ಕೋತಾನೆ, ಅವನಿಗೊಂದಿಷ್ಟು ಹಣ ಕೊಡಿ ಅಂತ ಪುಟ್ಟರಾಜು ಜೊತೆ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ. ಯಾಕೆ ಫೋನ್ ಎತ್ತಾ ಇಲ್ವಾ? ರಾತ್ರಿ ಅದೆಲ್ಲ ಫಂಕ್ಷನ್ ಸಿಗಾಕೊಂಡ್ಬಿಟ್ಟಿದೆ. ನೋಡಿದೆ, ಆಮೇಲೆ ಮಾಡೋಣ ಟ್ರೈ ಮಾಡಿದೆ, ತಿರ್ಗಾ ಬೆಳಿಗ್ಗೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಈಗ ಅಪ್ಪಾಜಿ ಎಲೆಕ್ಷನ್ ಬಂದರೆ ಅಪ್ಪಾಜಿ ಎಲೆಕ್ಷನ್ ಬಂದರೆ ಈಗ ಅಪ್ಪಾಜಿ ಈಗ ಜನ ಎಲ್ಲ ದುಡ್ಡು ಕೇಳ್ತಾರೆ, ದುಡ್ಡಿನ. ಅದೇ ಸರಿ ಅಪ್ಪಾಜಿ. ಈಗ ನಮ್ಮ 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 ಮದುವೆ ಹೇಳಿದ್ರಿ ನನ್ನ ಮಗನಿಗೆ, ಸರಿ ಅಪ್ಪಾಜಿ. ಎಲ್ಲ ದುಡ್ಡು ಕೇಳ್ತಾರೆ, ದುಡ್ಡು ಚೀಪ್ ಅರೇಂಜ್ ಮಾಡ್ತಾ ಇದ್ದೆ ಮಾಡ್ತೀನಿ. ಬೇಗ ಚೀಪ್ ಹೇಳಿ. ಆಯ್ತಾ, ಈಗಲೇ ಹೇಳ್ತೀನಿ ಅಪ್ಪಾಜಿ. ಇನ್ನು ಆಡಿಯೋ ಬಗ್ಗೆ ಮಾತನಾಡಿರೋ ಮಾದೇಗೌಡರು, ಹೌದು ಆ ಆಡಿಯೋ ನಂದೇ, ಹಣ ಕೇಳಿದ್ದು ನಿಜ, ಪ್ರಚಾರ ಮಾಡೋರಿಗೆ ಕಾರ್ಯಕರ್ತರಿಗೆ ತಿಂಡಿ ಕಾಫಿ ಕೊಡಿಸ್ಬೇಡ್ವಾ, ಅದಕ್ಕೆ ಹಣ ಕೇಳ್ದೆ, ತಪ್ಪೇನು ಅಂತ ಹೇಳಿದ್ದಾರೆ. ಹಣ ಹಂಚಿಕೆ ಬಗ್ಗೆ ಸುಮಲತಾ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ದುಡ್ಡು ಕೊಡಿ ಖರ್ಚಿಗೆ, ಹುಡುಗರಿಗೆ ತಿಂಡಿ ಕೊಡಿಸ್ಬೇಕು, ಕಾರು ಕೊಡಿಸ್ಬೇಕು ಅಂತ ದುಡ್ಡು ನಂಗೆ ಕೇಳ್ತಾರೆ. ನಾನೇನು ತಂದು ಕೊಡೋಣ? ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪುಟ್ಟರಾಜು ಫೋನ್ ಮಾಡಿದ್ರು. ಹಣ ಹಂಚಿಕೆ ಅನ್ನೋದು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಕಡೆಯಿಂದನೂ ಬರ್ತಾನೆ ಇದೆಯಲ್ಲ, ಅದರಿಂದ ಅದು ಇಲ್ಲ ಅಂತ ಅವ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಕಾರ್ಯಕರ್ತರೇ ಅಲ್ಲಲ್ಲಿ ಹೇಳ್ಕೊಂಡು ಓಡಾಡ್ತಿರೋದು. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು JDS. ಇವತ್ತು JDS ಒಡೆದ ಮನೆಯಾಗಿದೆ.
ಕಾಂಗ್ರೆಸ್ನವ್ರಿಗೆ JDS ಬಗ್ಗೆ ಯಾವುದೇ ವಿಶ್ವಾಸ ಇಲ್ಲ. ತಾವು ನೋಡ್ತಾ ಇದ್ದೀರಾ ತುಮಕೂರು ಮೈಸೂರಿನಲ್ಲಿ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂತ. ಒಟ್ನಲ್ಲಿ ಸಿಎಂ ಪುತ್ರ ನಿಖಿಲ್ ಗೆಲ್ಲಿಸೋದಕ್ಕೆ ಜೆಡಿಎಸ್ ಹಣ ಹಂಚುತ್ತಾ ಇದೆ ಅನ್ನೋ ಆರೋಪಕ್ಕೆ ಸಾಕ್ಷಿ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜಿ ಮಾದೇಗೌಡರ ಜೊತೆ ಮಾತನಾಡಿದ ಆಡಿಯೋ ಬಗ್ಗೆ ಸಚಿವ ಪುಟ್ಟರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಆಡಿಯೋ ಹಿಂದೆ ಐಟಿ ಅಧಿಕಾರಿಗಳ ಕೈವಾಡದ ಶಂಕೆ ಇದೆ. ನಮ್ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಒಬ್ಬ ಅಭ್ಯರ್ಥಿ 70 ಲಕ್ಷ ಖರ್ಚು ಮಾಡಬಹುದು ಅಂತ ಚುನಾವಣಾ ಆಯೋಗವೇ ಹೇಳಿದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪುಟ್ಟರಾಜು. ಈಗ ಬಹುತೇಕ ನಮ್ಮ ಕುಟುಂಬದ ಮೇಲೆ ಐಟಿ ದಾಳಿ ಆಯಿತು. ನಮ್ಮ ಫೋನ್ಗಳನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲೂ ಐಟಿ ಇಲಾಖೆ ಅಧಿಕಾರಿಗಳೇ ಇದನ್ನು ಮಾಡಿ ಇವತ್ತು BJP ಬೆಂಬಲಿತ ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಆಗಲಿ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೊಂದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇದಾಗಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಪ್ರತಿಯೊಬ್ಬ ಲೋಕಸಭಾ ಅಭ್ಯರ್ಥಿಯಾದಂತರು 70 ಲಕ್ಷ ರೂಪಾಯಿನ ಖರ್ಚು ಮಾಡಲಿಕ್ಕೆ. ಇನ್ನು ಆರೋಪ ಪ್ರತ್ಯಾರೋಪಗಳ ನಡುವೆ ಮಂಡ್ಯದಲ್ಲಿ ಸುಮಲತಾ ಪ್ರಚಾರ ಮುಂದುವರೆದಿದೆ. ಈ ನಡುವೆ ಸುಮಲತಾ ಈಗಾಗಲೇ ಗೆದ್ದಾಗಿದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳುವ ಮೂಲಕ ದೋಸ್ತಿ ನಾಯಕರಿಗೆ ಕಸಿವಿಸಿಯನ್ನ ಉಂಟು ಮಾಡಿದ್ದಾರೆ. ಯುಗಾದಿ ಸಂಭ್ರಮದಲ್ಲೂ ನಿಲ್ಲದ ಸುಮಲತಾ ಸಮರ. ಗೆಲುವಿಗಾಗಿ ಭರ್ಜರಿ ಪ್ರಚಾರ, ನಿರಂತರ ರಣಕಹಳೆ. ಮಂಡ್ಯದಲ್ಲಿ ಯುಗಾದಿ ದಿನವೂ ಸುಮಲತಾ ಪ್ರಚಾರ ನಿಂತಿಲ್ಲ. ದರ್ಶನ್, ಯಶ್ ಹಾಗೂ ದೋಸ್ತಿ ಅಭ್ಯರ್ಥಿ ನಿಖಿಲ್ ಯುಗಾದಿ ಹಬ್ಬದ ಪ್ರಯುಕ್ತ ಕ್ಯಾಂಪೇನ್ನಿಂದ ಹೊರಗುಳಿದಿದ್ರೆ, ಪಕ್ಷೇತರ ಅಭ್ಯರ್ಥಿ ಮಾತ್ರ ಮದ್ದೂರಿನಾದ್ಯಂತ ಮತಯಾಚನೆ ಮಾಡಿದ್ದಾರೆ. ಬೆಳ್ಳೂರು, ಹರವನಹಳ್ಳಿ, ಆರತಿಪುರ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಮತಯಾಚಿಸಿದ್ರು. ಹಲವು ಗ್ರಾಮಗಳಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದೇ ಜನ ಸುಮಲತಾಗೆ ಬೆಂಬಲ ಕೋರಿದ್ರು. ಅಂಬಿಗೆ ರಾಗಿ ಮುದ್ದೆ ಕೈಮಾ ಇಷ್ಟ. ನನ್ನನ್ನು ಗೆಲ್ಲಿಸಿದ್ರೆ ಬಿರಿಯಾನಿ ಊಟ ಮಾಡ್ತೀನಿ. ಹರವನಹಳ್ಳಿಯಲ್ಲಿ ಪ್ರಚಾರ ಮಾಡಿದ ಸುಮಲತಾ, ಎಲ್ರೂ ಏನ್ ಊಟ ಮಾಡ್ಕೊಂಡ್ ಬಂದ್ರಿ? ಅಂಬರೀಷ್ಗೆ ರಾಗಿ ಮುದ್ದೆ ಕೈಮಾ ಅಂದ್ರೆ ಇಷ್ಟ ಅಂತಾನೆ ಹಳ್ಳಿ ಜನರ ಜೊತೆ ಅಂಬಿಗಿಷ್ಟವಾದ ಊಟದ ಬಗ್ಗೆ ಹೇಳ್ತಾ ಮತಯಾಚಿಸಿದ್ರು. 2 ವೋಟಿಂಗ್ ಮೆಷಿನ್ ಇರುತ್ತೆ. 2ನೇ ವೋಟಿಂಗ್ ಮೆಷಿನ್ ಅಲ್ಲಿ ನೀವು ನನ್ನ ಕ್ರಮ ಸಂಖ್ಯೆ ಆದ 20 ನೋಡ್ತೀರಾ. ನನ್ನ ಹೆಸರು ಅದರಲ್ಲಿ ಸುಮಲತಾ ಅಂಬರೀಷ್ ಅಂತ ಸ್ಪಷ್ಟವಾಗಿರುತ್ತೆ. ಎಷ್ಟೇ ಸುಮಲತಾ ಇದ್ರು ಅಂಬರೀಷ್ ಅನ್ನೋದು ಸುಮಲತಾ ಹೆಸರು ನನಗ್ ಮಾತ್ರ ಸಿಕ್ಕಿದೆ. ಆಮೇಲೆ ನನ್ನ ಚೀಲೆ ನಾಟಿ ಕೋಳಿ ಸಾರು, ಕೈಮಾ ಹೊಂಡೆ ಸಾರು, ಬಿರಿಯಾನಿ ಎಲ್ಲ. ಈ ಮಣ್ಣಿನ ಸೊಸೆ ನಾನು, ನಿಮ್ಮ ಮದ್ದೂರಿನ ಸೊಸೆ. ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿದ ಯಡಿಯೂರಪ್ಪ, ಸುಮಲತಾ ಈಗಾಗಲೇ ಗೆದ್ದಾಗಿದೆ, ಲೀಡಷ್ಟೇ ನೋಡಬೇಕಿದೆ ಎಂದಿದ್ದಾರೆ. ಅಲ್ಲದೆ ಈ ಬಾರಿ ದೇವೇಗೌಡ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಗೆಲ್ಲಲ್ಲ ಎಂದು ಲೇವಡಿ ಮಾಡಿದ್ದಾರೆ. ಮಂಡ್ಯದಲ್ಲಿ 100ಕ್ಕೆ 100 ಸುಮಲತಾ ಅವರು ಗೆದ್ದಾಗಿದೆ. ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಪ್ರಶ್ನೆ ಇರೋದು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಹಿನ್ನಡೆ ಆಗೋದಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಸಹ ಹಿನ್ನಡೆ ಆಗುವಂತ ಸಂದರ್ಭ ಇದೆ. ಈ ನಡುವೆ ಮಂಡ್ಯ ಬಗ್ಗೆ ಮಾಧ್ಯಮಗಳು ನೀಡುತ್ತಿರುವ ಪ್ರಚಾರ ಸರಿಯಿದ್ಯಾ? ಮಂಡ್ಯ ಚುನಾವಣೆ ಗೆಲ್ಲುವ ಬಗ್ಗೆ ನಮಗೆ ಅನುಮಾನ ಇಲ್ಲ ಅಂತ ಸಿಎಂ ಮಂಗಳೂರಲ್ಲಿ ಮಾಧ್ಯಮಗಳ ವಿರುದ್ಧ ಮತ್ತೆ ಕಿಡಿಕಾರಿದ್ರು. ಮಂಡ್ಯ ಚುನಾವಣೆ ಬಗ್ಗೆ ಮೇ 23ಕ್ಕೆ ಮಾತಾಡ್ತೀನಿ. ನಿಮ್ಗಳಿಗೆ ಸಂಶಯ ಇರ್ಬೋದು, ಮಾಧ್ಯಮದ ಮಿತ್ರರು ಪಾಪ ಒದ್ದಾಡ್ತಾ ಇದ್ದಾರೆ. ನಾನು ಈಗ ಹೇಳಿದ್ದೀನಲ್ಲ, ಮಂಡ್ಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ. ಇದು ಒಂದು ಪ್ರಚಾರ ಅಂತ ಕರೀತಾರೆ. ಒಟ್ಟಾರೆ ಹಬ್ಬದ ರಜೆಯಿಲ್ಲ, ಬಿಸಿಲಿನ ಭಯವಿಲ್ಲ. ಮಂಡ್ಯದಲ್ಲಿ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರೋ ಸುಮಲತಾ ನಿರಂತರವಾಗಿ ಕ್ಯಾಂಪೇನ್ ಮಾಡುತ್ತಿದ್ದು ಗೆಲುವಿಗಾಗಿ ಹೋರಾಡುತ್ತಿದ್ದಾರೆ. ಕಿರಣ್ KN, ನ್ಯೂಸ್ 18 ಕನ್ನಡ, ಮಂಡ್ಯ. ನ್ಯೂಸ್ 18 ಕನ್ನಡ ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಮಂಡ್ಯ ಕಾಂಗ್ರೆಸ್ ಭಿನ್ನಮತೀಯರಿಂದಾಗಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಇದಕ್ಕೆ ಹೌದು, ಪರಿಣಾಮ ಬೀರುತ್ತೆ ಅಂತ 42.11% ಮಂದಿ ಹಾಗೂ ಪರಿಣಾಮ ಬೀರಲ್ಲ ಅಂತ 57.89% ಮಂದಿ ವೋಟ್ ಮಾಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಗೀತೆಯನ್ನ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ಪ್ರಚಾರ ಗೀತೆ ರಿಲೀಸ್ ಬೆನ್ನಲ್ಲೇ ಬಿಜೆಪಿ ಕೂಡ ತನ್ನ ಥೀಮ್ ಸಾಂಗ್ ಅನ್ನ ರಿಲೀಸ್ ಮಾಡಿದೆ. ಫಿರ್ ಎಕ್ ಬಾರ್ ಮೋದಿ ಸರ್ಕಾರ್ ಅನ್ನೋ ಟ್ಯಾಗ್ ಲೈನ್ ನ ಈ ಪ್ರಚಾರ ಗೀತೆಯಲ್ಲಿ ಮೋದಿ ಸರ್ಕಾರದ ಸಾಧನೆಗಳನ್ನು ಬಿಂಬಿಸಲಾಗಿದೆ. ಈ ನಡುವೆ ಮೋದಿ ಹಾಗೂ ಶಾ ಪ್ರಚಾರ ಕೂಡ ಭರ್ಜರಿಯಾಗೇ ಇದೆ. ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿ ಕೂಡ ಥೀಮ್ ಸಾಂಗ್ ರಿಲೀಸ್ ಮಾಡಿದೆ. ಫಿರ್ ಎಕ್ ಬಾರ್ ಮೋದಿ ಸರ್ಕಾರ್ ಅನ್ನೋ ಟ್ಯಾಗ್ ಲೈನ್ ನಡಿ ಈ ಪ್ರಚಾರ ಗೀತೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆಯುಷ್ಮಾನ್ ಭಾರತ್, ಎ-ಸ್ಯಾಟ್ ಉಡಾವಣೆ, OROP, ಸರ್ಜಿಕಲ್ ಸ್ಟ್ರೈಕ್, ಮೋದಿ ಪೌರ ಕಾರ್ಮಿಕರ ಪಾದಪೂಜೆ ಮಾಡಿದ್ದು ಸೇರಿದಂತೆ ಹಲವು ವಿಚಾರಗಳನ್ನ ಹಾಡಿನ ಮೂಲಕ ಜನರ ಮುಂದಿಟ್ಟಿದೆ. ಇದರ ಜೊತೆ ಮೋದಿ ಚಹರೆಯನ್ನೇ ಹೈಲೈಟ್ ಮಾಡಿ ಕೆಲ ಪೋಸ್ಟರ್ ಕೂಡ ರಿಲೀಸ್ ಮಾಡಲಾಗಿದೆ. ಮೊದಲ ಹಂತದ ಚುನಾವಣೆಗೆ ನಮೋ ಟಾರ್ಗೆಟ್. ಮಮತಾ ಬ್ಯಾನರ್ಜಿ ನಾಡಲ್ಲಿ ಪ್ರಧಾನಿ ಮೋದಿ ಅಬ್ಬರ. ಮೊದಲ ಹಂತದ ಚುನಾವಣೆ ಟಾರ್ಗೆಟ್ ಮಾಡಿರೋ ಪ್ರಧಾನಿ ಮೋದಿ ಬಂಗಾಳದ ಕೂಚ್ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಭಾರಿ ಜನಸ್ತೋಮ ಸೇರಿತ್ತು. ಭಾಷಣದುದ್ದಕ್ಕೂ ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಹರಿಹಾಯ್ದ್ರು. ಮಮತಾ ಬ್ಯಾನರ್ಜಿ ಅಭಿವೃದ್ಧಿಯ ವೇಗಕ್ಕೆ ತಡೆಯೊಡ್ಡುವ ಸ್ಪೀಡ್ ಬ್ರೇಕರ್ ಅಂತ ಟೀಕೆ ಮಾಡಿದ್ರು. भारतीय जनता पार्टी के पक्ष में इस लहर ने दीदी को आईना दिखा दिया है. ಇಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚೆಚ್ಚು ಕಮಲ ಅರಳಿದಂತೆ ನಿಮ್ಮ ಧ್ವನಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಹಕ್ಕುಗಳಿಗಾಗಿ ನಡೆಯೋ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಗಬೇಕು ಅಂದ್ರೆ ಬಿಜೆಪಿಗೆ ಮತ ನೀಡಿ ಅಂತ ಕರೆ ನೀಡಿದ್ರು. ಇತ್ತ ಒಡಿಶಾದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಬಿಜೆಪಿ ಪ್ರಣಾಳಿಕೆ ರಿಲೀಸ್ ಮಾಡಿದ್ರು. ಬಿಜೆಪಿಗೆ ಪೂರ್ಣ ಬಹುಮತ ನೀಡಿದ್ರೆ ಒಡಿಶಾದಲ್ಲಿ ಬದಲಾವಣೆಯ ಪರ್ವ ಶುರುವಾಗುತ್ತೆ ಅಂತ ಹೇಳಿದ್ರು. ಒಟ್ನಲ್ಲಿ ಒಂದೇ ದಿನ ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿ ಥೀಮ್ ಸಾಂಗ್ ರಿಲೀಸ್ ಮಾಡೋ ಮೂಲಕ ಪ್ರಚಾರಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದೆ. ಜೊತೆಗೆ ಯುಗಾದಿ ದಿನವೂ ಬಿಡುವಿಲ್ಲದೆ ಪ್ರಚಾರ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ತಿಂಗಳಿಗೆ 12,000 ರೂಪಾಯಿ ಕೊಡೋ ಯೋಜನೆ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಬಡವರಿಗೆ ವರ್ಷಕ್ಕೆ ಹೇಗೆ 72,000 ರೂಪಾಯಿ ಕೊಡಲಾಗುತ್ತೆ ಅನ್ನೋ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ನ್ಯೂಸ್ 18 ಕನ್ನಡದ ಸಂಪಾದಕ ಸಿದ್ದು ಕಾಳೋಜಿ ಅವರ ಜೊತೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಘೋಷಣೆ ಆಗಿದೆ. ಅದರಲ್ಲಿ ಒಂದು ಪ್ರಮುಖವಾದಂಥ ವಿಷಯ ನ್ಯಾಯ. ಅಂದರೆ 20% ದೇಶದ ಜನಸಂಖ್ಯೆ ಇರೋರಿಗೆ ವಾರ್ಷಿಕವಾಗಿ 72,000 ರೂಪಾಯಿ ಮಿನಿಮಮ್ ವೇಜ್ ಇದು ಮಾಡುವಂಥದ್ದು ಒಂದು ಯೋಜನೆ. ಸೊ ಇದರಲ್ಲಿ ಆಲ್ಮೋಸ್ಟ್ 3.5 ಲಕ್ಷ ಕೋಟಿ ಬೇಕಾಗುತ್ತೆ. ಹೇಗೆ ರಿಯಲಿ ಜಸ್ಟ್ ಎನ್ ಎಲೆಕ್ಷನ್ ಗಿಮಿಕ್ ರಿಯಲಿ ಕಾಂಗ್ರೆಸ್ ಮೀನ್ ಬೈ ಇಟ್? ನ್ಯಾಯ ಅನ್ನೋದು ಆ ಕಾರ್ಯಕ್ರಮ ಯಾರಿಗೆ 12,000 ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇಲ್ಲ ಅದು ಒಳಗಡೆ ಇದ್ದಾರೆ. ಯಾರಿಗೆ ಕೆಲವರು 3,000 ಇರ್ಬೋದು, ಕೆಲವರು 4,000 ಇರ್ಬೋದು, ಕೆಲವ್ರಿಗೆ 6,000 ಇರ್ಬೋದು. ಈ ಗ್ಯಾಪ್ ಇದೆಯಲ್ಲ 12,000 ಗ್ಯಾಪ್, ಅದನ್ನು ಭರ್ತಿ ಮಾಡಿಕೊಡ್ತೀವಿ ನಾವು ಅಂತ. ಅದು ಇಟ್ ಮೇ ಬಿ 72,000, ಇಟ್ ಮೇ ಬಿ 50,000, ಇಟ್ ಮೇ ಬಿ 40,000, ಡಿಪೆಂಡಿಂಗ್ ಅಪಾನ್ ದಿ ಇನ್ಕಮ್. ಒಟ್ಟಿಗೆ 12,000 ಆಗಬೇಕು. ಅದು 5 ವರ್ಷದಲ್ಲಿ ಮಾಡೋದು, ನಾಟ್ ಇನ್ 1 ಇಯರ್. ಸೊ ಸುಮಾರು 3.5 ಲಕ್ಷ ಅಷ್ಟಾಗುತ್ತೆ ಅಂತ ಒಂದು ಅಂದಾಜು. ಬಟ್ ರಾಹುಲ್ ಗಾಂಧಿ ಮತ್ತು ಚಿದಂಬರಂ ಅನೇಕ ಜನ ಆರ್ಥಿಕ ತಜ್ಞರ ಜೊತೆ ಚರ್ಚೆ ಮಾಡಿ 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 ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಏಕಾಏಕಿ ಚುನಾವಣೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡೋದಲ್ಲ. ಇದು ಚರ್ಚೆ ಮಾಡಿ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಮಾಡಿರೋದು. 3.5 ಲಕ್ಷ ರೂಪಾಯಿ, 3.5 ಲಕ್ಷ ಕೋಟಿ 5 ವರ್ಷದಲ್ಲಿ ಕೊಡೋದು ಕಷ್ಟ ಏನಲ್ಲ. ಯಾಕಂತಂದ್ರೆ 25 ಕೋಟಿ ಜನರಿಗೆ, 20% ಜನರಿಗೆ, ಅಂದರೆ 5 ಕೋಟಿ ಫ್ಯಾಮಿಲಿಗಳಿಗೆ ಕೊಡೋದು. ಬಜೆಟ್ ಎಷ್ಟಿದೆ ಕೇಂದ್ರ ಸರ್ಕಾರದ ಬಜೆಟು? more than 25 lakh crores ಇದೆ. ಅದರಲ್ಲಿ 5 ವರ್ಷದಲ್ಲಿ 3.5 ಲಕ್ಷ ಕೊಡೋಕ್ಕಾಗಲ್ವಾ? ಈಗ ಈ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದೇ ಸಾರಿ 72,000 ಕೋಟಿ ಸಾಲ ಮನ್ನಾ ಮಾಡಲಿಲ್ವಾ? ಇಟ್ ಈಸ್ ಪಾಸಿಬಲ್. ನಾನು 13 ವರ್ಷ ಫೈನಾನ್ಸ್ 13 ಬಜೆಟ್ಗಳು ಮಂಡಿಸಿ ಅನುಭವದಿಂದ ಹೇಳ್ತಾ ಇದ್ದೀನಿ. ಇಟ್ ಈಸ್ ಪಾಸಿಬಲ್. ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್.